ನಮಸ್ಕಾರ. ಇವತ್ತಿನ ವಿಷಯ, ಇನ್ನು ಮುಂದೆ ಡೆಟ್ ಮ್ಯೂಚುವಲ್ ಫಂಡುಗಳಿಗೂ ಜಾಸ್ತಿ ತೆರಿಗೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸರ್ಕಾರ 1ನೇ ತಾರೀಕು ಏಪ್ರಿಲ್ 2023 ಮೇಲೆ ಒಂದು ಮೇಜರ್ ಚೇಂಜ್ ಅನ್ನು ತರ್ತಾ ಇದೆ ಟ್ಯಾಕ್ಸೇಷನ್ ಆಫ್ ಡೆಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ. ಡೆಟ್ ಮ್ಯೂಚುವಲ್ ಫಂಡ್ಗಳು ಅಂತ ಯಾವುದನ್ನು ಕರೀತಾರೆ ಅಂತಂದ್ರೆ, ಅವರು ಮೆಜಾರಿಟಿ ಆಫ್ ಅವರ ದುಡ್ಡನ್ನು ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಾಕಿರ್ತಾರೆ. ಅಂದ್ರೆ ಗವರ್ಮೆಂಟ್ ಬಾಂಡ್ಸ್, ಡಿಪಾಸಿಟ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಡೆಟ್ ಮ್ಯೂಚುವಲ್ ಫಂಡ್ಗಳ ರೂಲು ಗೋಲ್ಡ್ ಫಂಡ್ಸ್ ಮತ್ತು ಇಂಟರ್ನ್ಯಾಷನಲ್ ಮ್ಯೂಚುವಲ್ ಫಂಡ್ಸ್ ಮತ್ತೆ ಬೇರೆ ಯಾವುದಾದ್ರೂ ಮ್ಯೂಚುವಲ್ ಫಂಡ್ ಅವರು 35% ಜಾಸ್ತಿ ಡೊಮೆಸ್ಟಿಕ್ ಸ್ಟಾಕ್ಸ್ ನಲ್ಲಿ ಹಾಕ್ತಾ ಇದ್ರೆ ಅವುಗಳಿಗೂ ಕೂಡ ಅನ್ವಯ ಆಗುತ್ತೆ. ಸದ್ಯದ ಮಟ್ಟಿಗೆ ಟ್ಯಾಕ್ಸೇಷನ್ ಅಲ್ಲಿ ಏನ್ ರೂಲ್ಸ್ ಅಪ್ಲೈ ಆಗುತ್ತೆ ಅಂತಂದ್ರೆ, ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಬಂದ ಲಾಭಕ್ಕೆ 3 ವರ್ಷದ ಒಳಗೆ ಮಾರ್ಕೊಂಡ್ರೆ ಅದನ್ನು ನಿಮ್ಮ ಆದಾಯಕ್ಕೆ ಸೇರಿಸಿ ನೀವು ಯಾವ ಸ್ಲ್ಯಾಬ್ ನಲ್ಲಿ ಇದ್ದೀರೋ ಅದರಂತೆ ಟ್ಯಾಕ್ಸ್ ಹಾಕ್ತಾರೆ. ಅಕಸ್ಮಾತ್ 3 ವರ್ಷಗಳ ಮೇಲೆ ಡೆಟ್ ಫಂಡ್ ಅನ್ನು ಮಾರ್ಕೊಂಡ್ರೆ ಮತ್ತೆ ನಿಮಗೆ 20% ಟ್ಯಾಕ್ಸ್ ಹಾಕ್ತಾರೆ ಬಂದ ಲಾಭಕ್ಕೆ. ಮತ್ತೆ ನಿಮಗೆ ಇಂಡೆಕ್ಸೇಷನ್ ಬೆನಿಫಿಟ್ ಅನ್ನು ಕೂಡ ಕೊಡ್ತಾರೆ. ಇಲ್ಲ, ಇಂಡೆಕ್ಸೇಷನ್ ಬೆನಿಫಿಟ್ ಬೇಡ ಅಂತಂದ್ರೆ ಫ್ಲಾಟ್ ಆಗಿ 10% ಪ್ರಾಫಿಟ್ ಅಲ್ಲಿ ಚಾರ್ಜ್ ಮಾಡ್ತಾರೆ. ಈಗ ಹೊಸ ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ನಿಮ್ಮ ಡೆಟ್ ಮ್ಯೂಚುವಲ್ ಫಂಡ್ಗಳನ್ನು ಯಾವಾಗ ಬೇಕಾದ್ರೂ ಮಾರ್ಕೊಳ್ಳಿ. 3 ವರ್ಷದ ಒಳಗಾಗ್ಲಿ 3 ವರ್ಷದ ಮೇಲಾಗ್ಲಿ ಬಂದ ಲಾಭವನ್ನು ಸರಿಸುಮಾರಾಗಿ ನಿಮ್ಮ ಆದಾಯ ಎಂದು ಪರಿಗಣಿಸಿ ನಿಮ್ಮ ಯಾವ ಸ್ಲ್ಯಾಬ್ ನಲ್ಲಿ ಇದ್ದೀರೋ ಆ ಸ್ಲ್ಯಾಬ್ ನಂತೆ ನಿಮಗೆ ಚಾರ್ಜ್ ಮಾಡ್ತಾರೆ. ಅಲ್ಲಿಗೆ FD ಮತ್ತೆ ಪೋಸ್ಟ್ ಆಫೀಸ್ ಇತ್ಯಾದಿಗಳಲ್ಲಿ ಇಟ್ಟ ಹಣಕ್ಕೂ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇಟ್ಟ ಹಣಕ್ಕೂ ಏನು ವ್ಯತ್ಯಾಸವೇ ಇರುವುದಿಲ್ಲ 1ನೇ ತಾರೀಕು ಏಪ್ರಿಲ್ 2023 ಮೇಲೆ. ಈಗ ನಿಮಗೆ ಅರ್ಥ ಆಗ್ಲಿ ಅಂತ 2 ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದು ಕರೆಂಟ್ ಟ್ಯಾಕ್ಸೇಷನ್ ರೂಲ್ಸ್. ಈಗ ಸದ್ಯದ ಮಟ್ಟಿಗೆ ಡೆಟ್ ಫಂಡ್ ಅಲ್ಲಿ ಯಾವ ತರ ಟ್ಯಾಕ್ಸೇಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ಉದಾಹರಣೆಗೆ, ನೀವು ಯಾವುದೋ ಡೆಟ್ ಫಂಡ್ ಅಲ್ಲಿ ಹಣ ಹಾಕಿದ್ದೀರಿ, ಅಲ್ಲಿ 8% ರಿಟರ್ನ್ಸ್ ಬಂದಿದೆ 3 ವರ್ಷದ ಮೇಲೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ನಿಮಗೆ ಇನ್ಫ್ಲೇಷನ್ 6% ಇತ್ತು ಅಂತ ಉಳಿಸ್ಕೊಳ್ಳೋಣ. ಟ್ಯಾಕ್ಸ್ ಎಷ್ಟಾಗುತ್ತೆ ಅಂತಂದ್ರೆ 2% ಇದು 20%, ಅಂದ್ರೆ 0.4% ಟ್ಯಾಕ್ಸ್ ಬೀಳುತ್ತೆ. ಅಲ್ಲಿಗೆ ನಿಮ್ಮ ನೆಟ್ ರಿಟರ್ನ್ಸ್ 7.6% ಆಗ್ತಾ ಇತ್ತು. ಈಗ ಆದಾಯ ತೆರಿಗೆಯ ಹೊಸ ರೂಲ್ಸಿನ ಪ್ರಕಾರ ನೀವೇನಾದ್ರೂ ಡೆಟ್ ಫಂಡ್ ಅಲ್ಲಿ 8% ರಿಟರ್ನ್ಸ್ ಅನ್ನು ಕಂಡುಕೊಂಡ್ರೆ ಮತ್ತೆ 3 ವರ್ಷದ ಮೇಲೆ ಮಾರ್ಕೊಂಡ್ರೆ ಅದು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಹೋಗುತ್ತೆ. ಅಲ್ಲಿಗೆ ನೀವು 30% ಬ್ರಾಕೆಟ್ ಅಲ್ಲಿದ್ರೆ 8% ಅಲ್ಲಿ 30% ಅಂದ್ರೆ 2.4% ಆಗುತ್ತೆ. ಅಲ್ಲಿಗೆ 8ರಲ್ಲಿ 2.4 ಅನ್ನು ಕಳೆದ್ರೆ 5.6% ಮಾತ್ರ ಲಾಭ ನಿಮ್ಮ ಹತ್ರ ಉಳ್ಕೊಳ್ಳುತ್ತೆ. ಆದ್ದರಿಂದ ಈಗ ಡೆಟ್ ಫಂಡ್ ಅಲ್ಲಿ ಹಾಕೋದು ಒಂದೇ, ಬ್ಯಾಂಕಿನ FD ಅಥವಾ ಪೋಸ್ಟ್ ಆಫೀಸು ಎಲ್ಲವೂ ಕೂಡ ಒಂದೇನೆ. ಆದ್ದರಿಂದ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಜನ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕುವ ಬದಲು ಬ್ಯಾಂಕಿನಲ್ಲಿ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ. ಈ ಒಂದು ಹೊಸ ಟ್ಯಾಕ್ಸೇಷನ್ ಶುರು ಆದ್ಮೇಲೆ ಇದು ನೆಗೆಟಿವ್ ನ್ಯೂಸ್ ಆಯಿತು ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಮತ್ತೆ ಬ್ಯಾಂಕ್ಗಳಿಗೆ ಒಂದು ಪಾಸಿಟಿವ್ ನ್ಯೂಸ್ ಆಯಿತು. ಆದ್ದರಿಂದ ಇನ್ವೆಸ್ಟರ್ಸ್ ಮುಂದಿನ ದಿನಗಳಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕುವ ದುಡ್ಡನ್ನು ಬ್ಯಾಂಕಿನಲ್ಲಿ ಹಾಕ್ತಾರೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಅದೇ ಕಾರಣದಿಂದಾಗಿ ಹಲವಾರು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳ ಷೇರುಗಳು ಕೆಳಕ್ಕೆ ಬಿದ್ದಿದ್ದಾವೆ. HDFC AMC 4% ಕೆಳಗೆ ಬಿದ್ದಿದೆ. ಆದಿತ್ಯ ಬಿರ್ಲಾ ಸನ್ ಲೈಫ್ AMC 4% ಕೆಳಗೆ ಬಿದ್ದಿದೆ. UTI AMC 5% ಕೆಳಗೆ ಬಿದ್ದಿದೆ. ಈ ಒಂದು ಪ್ರಪೋಸಲ್ ನಿಯಮ ಆಗ್ಬೇಕು ಅಂತಂದ್ರೆ ಅದು ಪಾರ್ಲಿಮೆಂಟಿನಲ್ಲಿ ಪಾಸ್ ಆಗ್ಬೇಕಾಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮಲ್ಲಿ ಎಷ್ಟು ಜನ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಿದ್ದೀರಿ ಇನ್ಸ್ಟೆಡ್ ಆಫ್ ಬ್ಯಾಂಕ್ FDs? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ನಮ್ಮ ನಿಸ್ವಾರ್ಥ ಸೇವೆಗೆ ನೀವು ಕೂಡ ಕೈ ಜೋಡಿಸ್ಬೇಕು ಅಂತಂದ್ರೆ ವಿಡಿಯೋನ ಕನಿಷ್ಠ 50 ಜನರಿಗಾದ್ರೂ ಇವತ್ತು ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.